ರಾಜ್ಯದ ಜನರ ಮೇಲೆ ಗ್ಯಾರಂಟಿ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಡ್ತಾ ಇದೆ ಅಂತಂದ್ರೆ ದಿನಕ್ಕೊಂದು ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಬಿಪಿಎಲ್ ಕಟ್ 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 ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ್ದಂತಹ ಸುದ್ದಿ. ಕಳೆದ ವಾರದಿಂದ ನೋಟಿಸ್ ಅನ್ನ ಕೊಡ್ತಾ ಇದೆ ಸರ್ಕಾರ. 1.2 ಲಕ್ಷ ಆದಾಯ ಇದ್ದವರಿಗೆ ನೋಟಿಸ್ ಅನ್ನ ಕೊಡ್ತಾ ಇದೆ. ಈಗ ಎರಡನೇ ರೌಂಡ್ ಶುರು ಮಾಡಿದೆ ರಾಜ್ಯ ಸರ್ಕಾರ. ದ್ವಿಚಕ್ರ ವಾಹನ, 4 ಚಕ್ರ ವಾಹನ ಇರೋರಿಗೆ ನೋಟಿಸ್ ಜಾರಿ ಆಗ್ತಾ ಇದೆ. ಮನೆಯಲ್ಲಿ ಬೈಕ್, ಕಾರ್ ಇದ್ರೂ ಬರುತ್ತೆ ನೋಟಿಸ್. ಬೆಂಗಳೂರಿನಲ್ಲಿ ಈಗಾಗಲೇ ಕಾರು ಇರೋರಿಗೆ ನೋಟಿಸ್ ಜಾರಿ ಆಗ್ತಾ ಇದೆ. ಹಾಗಿದ್ರೆ ಬರೀ ಸೈಕಲ್ ಇಟ್ಕೊಂಡು ಓಡಾಡ್ಬೇಕಷ್ಟೇ. ಸೈಕಲ್ ಇಟ್ಕೊಂಡು ಓಡಾಟ ಮಾಡಿದವ್ರಿಗೆ BPL ಕಾರ್ಡ್ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ರೆ ಒಳಿತು ಅಂತ ಕಾಣಿಸುತ್ತೆ. ಒಂದು ಬೈಕ್ ಅನ್ನ ಇಟ್ಕೊಂಡವ್ರಿಗೂ ಕೂಡ ನೋಟಿಸ್ ಕೊಡ್ತಾ ಇದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡಬೇಕು ಹೇಳಿ. ಒಂದು ಬೈಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಲ ಸೋಲ ಮಾಡಿ EMI ಅನ್ನ ಕಟ್ಕೊಂಡು ಈ ಬೆಂಗಳೂರಿನಲ್ಲಿ ಇರುವಂತಹ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಒಂದು ಬೈಕ್ ಇಟ್ಕೊಂಡು ಓಡಾಡಿದ್ರೆ ಅಟ್ಲೀಸ್ಟ್ ಸಮಯದ ಸರಿಯಕ್ಕೆ ನಾವು ಆಫೀಸ್ನ ರೀಚ್ ಆಗಬಹುದು ಅನ್ನುವಂತಹ ಥಾಟ್ ಇಟ್ಕೊಂಡು ಒಂದು ಬೈಕ್ ತೆಗೆದುಕೊಂಡಿರ್ತಾರೆ ಪಾಪ, ಸಾಲ ಸೋಲ ಮಾಡಿಕೊಂಡು. ಅಂಥವ್ರಿಗೂ ನೋಟಿಸ್ ಅನ್ನ ಕೊಡ್ತಾ ಇದೆ ಅಂದ್ರೆ ನೀವು ಯೋಚನೆ ಮಾಡಿ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಕುತ್ತನ್ನ ತಂದಿಡ್ತಾ ಇದೆ ಅಂತ ಹೇಳಿ. ಒಂದ್ ಕಡೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾ ಇದೆ, ಅದನ್ನ ಸರಿದೂಗಿಸಬೇಕು, ಅದನ್ನ ಬ್ಯಾಲೆನ್ಸ್ಡ್ ಆಗಿ ನಾವು ಮೇಂಟೈನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದೊಂದೇ ಕಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಇಡೀ ರಾಜ್ಯದ ಜನತೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ನಿಮ್ ಗ್ಯಾರಂಟಿನೂ ಸಾಕು, ನೀವು ಕೊಡ್ತಾ ಇರುವಂತಹ ಗ್ಯಾರಂಟಿ ಯೋಜನೆಯಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಲಾಭಗಳಾಗ್ತಾ ಇಲ್ಲ. ತಿಂಗಳಿಗೆ 2,000 ರೂಪಾಯಿ ಆಗ್ತೀವಿ ಅಂತ ಹೇಳಿದ್ರಿ, ಅದು ಕೂಡ ಬರ್ತಾ ಇಲ್ಲ ಸರಿಯಾಗಿ. ಅದನ್ನ ಕೇಳಿದ್ರೆ ಕತೆಗಳ ಮೇಲೆ ಕತೆಗಳು ಹೇಳ್ತಾರೆ. ಇನ್ ಯಾಕೆ ಬೇಕು ಈ ಗ್ಯಾರಂಟಿ ಯೋಜನೆ ಅಂತ ಹೇಳಿ.